ಸಮ್ಮುಖದಲ್ಲಿ ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನ ಕೇಳುವ ಮತ್ತು ಧ್ಯಾನ ಮಾಡುವ ತನು ಮನದನಗಳನ್ನು ನಮಗೆ ತೆರೆಯ ಮಾಡು ದೇವರೇ. ಮುಂಜಾನೆಯ ಸಮಯದಲ್ಲಿಯೇ ನಿನ್ನನ್ನು ಹುಡುಕುವ ಭಾಗ್ಯವನ್ನ ನಮಗೆ ನೀವು ಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ದೇವರೇ. ಈ ದಿನದ ವಾಕ್ಯದ ಮೂಲಕ ನಮ್ಮ ಜೊತೆ ಮಾತನಾಡುವನು ನಾನಾಗಿರದೆ ನೀವು ನಮ್ಮ ಸಂಗಡ ಮಾತನಾಡು. ಯೇಸು ನಾಮದಲ್ಲಿ ಕೇಳುತ್ತೇವೆ ನಮ್ಮ ಪ್ರೀತಿಯುಳ್ಳ ಸ್ವರ್ಗೀಯ ಪರಲೋಕದ ತಂದೆಯಾದ ದೇವರೇ, ಆಮೇನ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆಸ್ಕೊಂಡಂತ ದೇವ ಜನಾಂಗದವರೇ, ಈ ಮುಂಜಾನೆ ವೇಳೆಯಲ್ಲಿ ನಾವು ಧ್ಯಾನ ಮಾಡ್ಲಿಕ್ಕಿರುವಂತ ಪುಸ್ತಕ ಜ್ಞಾನೋಕ್ತಿಗಳು 21:1-31 ವಚನದವರೆಗೆ. ಇಲ್ಲಿ ಒಂದು ಬಹಳ ಸುಂದರವಾದಂತ ಜ್ಞಾನೋಕ್ತಿಗಳು. ಇದರಲ್ಲಿ ಬಹಳ ಪ್ರಾಮುಖ್ಯವಾಗಿ ನಾವು ಕಂಡುಕೊಳ್ಳುವಂಥದ್ದೇನೆಂದ್ರೆ, ಈ ಲೋಕದಲ್ಲಿ ನಾವೇನೇ ಪ್ರಿಪೇರ್ ಮಾಡಿದ್ರು, ಯಾವುದೇ ಒಂದು ಕಾರ್ಯಗಳನ್ನು ಮಾಡಿದ್ರು ಜಯವು ಯೆಹೋವನಿಂದಲೇ ಎಂಬುದಾಗಿ ಸತ್ಯವೇದ ಹೇಳ್ತಾರೆ. ಅಶ್ವಬಲವು ಇದ್ದ ದಿನಕ್ಕೆ ಸದ್ದನವಾಗಿದ್ದರೂ ಜಯವು ಯೆಹೋವನಿಂದಲೇ ಅನ್ನುವಂಥದ್ದನ್ನ ಇಲ್ಲಿ ದೇವರ ವಾಕ್ಯ ನಮಗೆ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಯಾವುದೇ ವ್ಯಕ್ತಿ ಏನೇ ಮಾಡಿದ್ರು, ವಿಶೇಷವಾಗಿ ಕ್ರೈಸ್ತ ಜೀವನದಲ್ಲಿ ನಾವು ಏನೇ ಮಾಡಿದ್ರು ಜಯ ಯೆಹೋವನಿಂದಲೇ ಅನ್ನುವಂಥದ್ದನ್ನ ನಾವು ಯಾವತ್ತೂ ಮರೆಯಬಾರದು. ಈ ಒಂದು 21ನೇ ಕೀರ್ತನೆಯ ಜ್ಞಾನೋಕ್ತಿಗಳ ಒಂದು ವಿಶೇಷ ಸಂಗತಿಗಳನ್ನ ನಾವು ಕೆಲವು ವಚನವಾಗಿ ಧ್ಯಾನ ಮಾಡೋಣ. ಪ್ರಿಯರೇ, ಇಲ್ಲಿ ಜ್ಞಾನೋಕ್ತಿಗಳು 21 ಎಂಬುದಾಗಿ ನಾನು ಹೇಳಿದ್ದೇನೆ. ಅದು ಮಾತ್ರಲ್ಲದೆ ಇಲ್ಲಿ 1-4 ವಚನವನ್ನ ನಾವು ನೋಡುವಾಗ ಇಲ್ಲಿ ಒಂದು ವಿಶೇಷವಾದ ಸಂಗತಿ ಏನಂದ್ರೆ, ದೇವರು ಹೃದಯಕ್ಕೆ ಬಹಳ ಪ್ರಾಮುಖ್ಯತೆಯನ್ನ ಕೊಡ್ತಾ ಇರುವುದನ್ನು ನಾವು ನೋಡೋದಕ್ಕೆ ಸಾಧ್ಯ. ಕಳೆದ ದಿನಗಳಿಂದ ನಾವು ಹೃದಯದ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೇವೆ. ಏನೇ ಮಾಡಿದ್ರು ನಾವು ಹೃದಯದಿಂದ ಮಾಡಬೇಕು ಅನ್ನುವಂಥದ್ದನ್ನ ನಾವು ಯಾವತ್ತೂ ಮರಿಬಾರದು. ಇಲ್ಲಿ 1ನೇ ವಚನ, ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ ಇವೆ, ತನಗೆ ಬೇಕಾದ ಕಡೆಗೆ ತಿರುಗಿಸ್ತಾನೆ. ನರನ ನಡತೆಯು ಸ್ವಂತ ದೃಷ್ಟಿಗೆ ನೆಟ್ಟಗೆ, ಯೆಹೋವನು ಹೃದಯಗಳನ್ನೇ ಪರೀಕ್ಷಿಸುವನು. ಯಜ್ಞಕ್ಕಿಂತಲೂ ನೀತಿ ನ್ಯಾಯಗಳು ಯೆಹೋವನಿಗೆ ಇಷ್ಟ. ಗರ್ವದ ದೃಷ್ಟಿ, ಕೊಬ್ಬಿದ ಹೃದಯ, ದುಷ್ಟರ ಭಾಗ್ಯ ಇವು ಧರ್ಮ ವಿರುದ್ಧ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಇಲ್ಲಿ ಬಹಳ ಪ್ರಾಮುಖ್ಯವಾದಂಥ ಸಂಗತಿ ಏನಂದ್ರೆ, ನನ್ನ ಜೀವನದಲ್ಲಿ ವಿಶೇಷವಾಗಿ ನನ್ನ ಜೀವನದಲ್ಲಿ ನಾನು ಪ್ರಸಂಗ ಮಾಡೋದನ್ನ ಅಥವಾ ದೇವರ ಸೇವೆಗೆ ಕರೆಯುವಂಥದ್ದನ್ನ ನಮ್ಮ ಬೈಬಲ್ ಕಾಲೇಜಲ್ಲಿ ಫಸ್ಟ್ ನನಗೆ ಪ್ರಸಂಗ ಕೊಟ್ಟಿದ್ದು, ಪ್ರತಿ ದಿನ ಒಂದೊಂದು ಜ್ಞಾನೋಕ್ತಿಗಳನ್ನು ನಾವು ಧ್ಯಾನ ಮಾಡ್ತಾ ಇದ್ದೀವಿ. ನಮ್ಮ ಕಲ್ವಾರಿ ಚಾಪಲ್ ಬೈಬಲ್ ಕಾಲೇಜಲ್ಲಿ ಪ್ರತಿ ದಿವಸ ಮಾರ್ನಿಂಗ್ ಡಿವೇಶನ್ ಅಲ್ಲಿ ಒಂದೊಂದು ಜ್ಞಾನೋಕ್ತಿಗಳನ್ನು ಒಬ್ಬೊಬ್ರು ಬೋಧನೆ ಮಾಡ್ಬೇಕು. ನನ್ನ ಜೀವನದಲ್ಲಿ ಫಸ್ಟ್ ಬಂದಂತ ಒಂದು ಪ್ರಸಂಗ ಅಂದ್ರೆ ಇದೆ, ಈ ಒಂದು ಜ್ಞಾನೋಕ್ತಿಗಳ ಪುಸ್ತಕ 21ನೇ ಅಧ್ಯಾಯ. ಪ್ರಿಯರೇ, ಇಲ್ಲಿ ಬಹಳ ಚಂದವಾಗಿ ಕೊಡಲ್ಪಟ್ಟಂತ ಒಂದು ಹೃದಯ ಏನಂದ್ರೆ, ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ ಇವೆ. ಅಂದ್ರೆ ಯೆಹೋವ ದೇವರ ಕೈಯಲ್ಲಿ ನಾವಿರುವಂಥದ್ದು ಬಹಳ ಪ್ರಾಮುಖ್ಯ. ರಾಜನ ಸಂಕಲ್ಪಗಳು ಅಂದ್ರೆ ಆತನ ಸಂಕಲ್ಪಗಳಲ್ಲಿ ಅಂದ್ರೆ ಹೃದಯದ ಸಂಕಲ್ಪಗಳು. ನಾವು ವಿಶೇಷವಾಗಿ ಇದರಲ್ಲಿ ರಾಜನ ಸಂಕಲ್ಪ ಅಂದ್ರೆ ಯೆಹೋವನ ಹೃದಯ ಯೆಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ ಇವೆ. ಅಂದ್ರೆ ನೀರು ಹೇಗೆ ಹರಿದು ಹೋಗುತ್ತೋ ದಡ ಸೇರುವವರೆಗೂ ತನ್ನನ್ನು ತಾನು ಚಲಿಸ್ತಾನೆ ಇರ್ತದೆ. ಸಮುದ್ರ ಸೇರುವವರೆಗೂ ಆ ನೀರು ಎಲ್ಲೇ ಬಿದ್ದರೂ ಸಹ ಸಮುದ್ರವನ್ನ ಸೇರುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಅದೇ ರೀತಿ ನಾವು ದೇವರ ಕೈಯಲ್ಲಿ ಇರುವಾಗ ದೇವರು ನಮ್ಮನ್ನ ಸರಿಯಾದಂತ ನೀರಿನ ಕಾಲುವೆಗಳಂತೆ ನಮ್ಮನ್ನು ನಡೆಸ್ತಾನೆ. ಅವು ಹೇಗೆ ತಮ್ಮ ಗುರಿಗಳನ್ನ ಮುಟ್ಟುತ್ತವೋ ಹಾಗೆ ಯೆಹೋವನ ಕೈಯಲ್ಲಿ ನಾವಿರುವಾಗ ನಮ್ಮ ಗುರಿಗಳನ್ನ ಆತನು ಮುಟ್ಟಿಸ್ತಾನೆ, ತನಗೆ ಬೇಕಾದ ಕಡೆಗೆ ನಮ್ಮನ್ನ ನಡೆಸ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ನರನ ನಡತೆಯು ಸ್ವಂತ ದೃಷ್ಟಿಗೆ ನೆಟ್ಟರಿಗೆ, ಯೆಹೋವನು ಹೃದಯಗಳನ್ನೇ ಪರೀಕ್ಷಿಸುವರು. ನೀವು ಹೃದಯದಿಂದ ಏನನ್ನ ಮೊರೆ ಇಡ್ತೀರೋ, ಹೃದಯದಿಂದ ಏನನ್ನ ಕೇಳುತ್ತೀರೋ, ಹೃದಯದಿಂದ ಏನನ್ನ ಬೇಡುತ್ತೀರೋ ಅದನ್ನ ದೇವರು ಬಹು ಇಷ್ಟಕರವಾಗಿ ನೆನೆಸುವ ಶಕ್ತನಾಗಿದ್ದಾನೆ. ಆದುದರಿಂದ ಹೃದಯವನ್ನೇ ಆತನು ಪರೀಕ್ಷಿಸುವನು. ಬೇರೆ ಏನು ಆತ ಈಗ ನಮಗೆ ಒಂದು ಎಕ್ಸಾಮ್ಸ್ ಅನ್ನು ಇಟ್ಟರೆ ನಮ್ಮ ಹೃದಯದಲ್ಲಿ ನಾವು ಯಾವುದನ್ನ ಬಿತ್ತುತ್ತೇವೋ
ಯಾವುದನ್ನ ಕೊಯ್ಯುತ್ತೇವೋ, ಯಾವುದನ್ನ ನೆಡುತ್ತೇವೋ, ಯಾವುದನ್ನ ಬಿಗಿಯಾಗಿ ಹಿಡ್ಕೊಳ್ತೇವೋ ಯೆಹೋವನು ಅದನ್ನ ನಮ್ಮನ್ನ ಕೇಳ್ತಾನೆ. ನಮ್ಮ ಹೃದಯದಿಂದ ಏನೇ ಮಾಡಿದ್ರು ಹೃದಯವನ್ನ ದೇವರು ಇಷ್ಟಪಡುವಾತನಾಗಿದ್ದಾನೆ. ಕಳೆದ ದಿವಸದನ್ನ ತಿಳ್ಕೊಂಡ ಹಾಗೆ ದಾವೀದನ ಜೀವನದಲ್ಲಿ ಅಂತ ಒಬ್ಬ ದೊಡ್ಡ ಅಮೂಲ್ಯವಾದ ವ್ಯಕ್ತಿಯಾಗಿ ಕಾಣ್ಲಿಕ್ಕೆ ಕಾರಣ ಏನಂದ್ರೆ ಅವನ ಹೃದಯ ಅಷ್ಟು ದೇವರಿಗೆ ಮೆಚ್ಚುಗೆ ಆಗಿತ್ತು. ದೇವರೇ ಹೇಳ್ತಾರೆ, ಅವನ ಹೃದಯ ನನ್ನ ಹೃದಯ ಒಂದೇ ಯೋಚನೆ ಮಾಡುತ್ತೆ, ಅಂದ್ರೆ ಒಂದೇ ತರ ದೇವರನ್ನ ಬೇಡುತ್ತೆ ಅನ್ನುವಂಥದ್ದನ್ನ ದಾವೀದ ಹೇಳ್ತಾರೆ. ಅದಕ್ಕೋಸ್ಕರ ಈ ಬೆಳಗಿನ ಸಮಯದಲ್ಲಿ ದೇವರು ನಮ್ಮನ್ನ ಕೇಳಿಕೊಳ್ಳುವುದೇನಂದ್ರೆ ನಮ್ಮ ಹೃದಯಗಳನ್ನು ನಾವು ಶುದ್ಧವಾಗಿ ಇಟ್ಕೊಳ್ಬೇಕು. ಕಳೆದ ದಿವಸದಲ್ಲಿ ನಾವು ವಚನವನ್ನ ಧ್ಯಾನ ಮಾಡ್ತಾ ಇರುವಾಗ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 1ನೇ ವಚನ ಏನ್ ಹೇಳ್ತದೆ ಅಂದ್ರೆ, ನಿಮ್ಮ ಶರೀರ ಆತ್ಮಗಳ ಕಲ್ಮಶವನ್ನ ತೆಗೀರಿ ಅಂತ ಹೇಳ್ತದೆ. ನಿಮ್ಮ ಶರೀರ ಆತ್ಮಗಳ ಕಲ್ಮಶವನ್ನ ತೆಗೆದುಕೊಳ್ರಿ ಅಂತ ಹೇಳಿ ಬಹಳ ಸುಂದರವಾಗಿ ಆ ಒಂದು 2 ಕೊರಿಂಥ 7ನೇ ಅಧ್ಯಾಯ 1ನೇ ವಚನ ಹೇಳ್ತಾರೆ. ದಯವಿಟ್ಟು ಯಾರಾದ್ರೂ ಬೈಬಲ್ ಇದ್ದವರು ಆ ವಚನವನ್ನು ಓದಿ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 1ನೇ ವಚನ ತೆಗೆದವರು ಓದಿ. ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ನೋಡ್ರಿ, ಅಲ್ಲಿ ಎಷ್ಟು ಚಂದ ಹೇಳ್ತದಂತಂದ್ರೆ, ಕೊರಿಂಥ ಸಭೆಗೆ ಪೌಲ ಏನ್ ಹೇಳ್ತಾರಂತಂದ್ರೆ, ನಿಮ್ಮ ಶರೀರಾತ್ಮದ ಕಲ್ಮಶವನ್ನ ತೆಗೆದು ನಿಮ್ಮನ್ನ ನೀವು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಆತನ ಪವಿತ್ರತ್ವದಲ್ಲಿ ನಡೆಯಿರಿ ಅಂತ ಹೇಳ್ತಾರೆ. ದೇವರು ನಮ್ಮ ಹೃದಯಗಳನ್ನ ಯಾಕೆ ಬಯಸ್ತಾನಂತಂದ್ರೆ, ನಮ್ಮ ಹೃದಯದಲ್ಲಿರುವಂತ ಕಲ್ಮಶವನ್ನ ನಾವು ತೆಗೆದು ಹಾಕ್ಬೇಕು. ಆತನು ನಮ್ಮನ್ನ ಪರೀಕ್ಷೆ ಮಾಡೋದಾದ್ರೆ ನಮ್ಮ ಹೃದಯವನ್ನ ಇಟ್ಟೇ ಆತನು ಪರೀಕ್ಷೆ ಮಾಡ್ತಾನೆ. ಆದ್ರಿಂದ ಈ ಮುಂಜಾನ ವೇಳೆಯಲ್ಲಿ ನಮ್ಮನ್ನ ದೇವರಿಗೆ ನಮ್ಮ ಹೃದಯಗಳನ್ನ ಅರ್ಪಿಸಿಕೊಳ್ಳೋಣ. ಯಜ್ಞಕ್ಕಿಂತಲೂ ನೀತಿ ನ್ಯಾಯಗಳು ಯೆಹೋವನಿಗೆ ಇಷ್ಟ. ಗರ್ವದ ದೃಷ್ಟಿ, ಕಬ್ಬಿದ ಹೃದಯ, ದುಷ್ಟರ ಭಾಗ್ಯ ಇವು ಧರ್ಮ ವಿರೋಧ. ಇಲ್ಲಿ ಬಹಳ ಚಂದವಾಗಿ ಹೇಳುತ್ತೆ, ನ್ಯಾಯವಾಗಿರ್ರಿ, ನ್ಯಾಯವಾದದ್ದನ್ನ ಕೊಡ್ರಿ, ಗರ್ವ ಪಡ್ಬೇಡ್ರಿ, ಕೋಪ ಪಡ್ಬೇಡ್ರಿ, ದುಷ್ಟರ ವಿರುದ್ಧವಾಗಿ ಎಂಬುದಾಗಿ ಇಲ್ಲಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯತೆ. ಆದ್ರಿಂದ ನ್ಯಾಯವಾದ ನೀತಿ ನ್ಯಾಯಗಳನ್ನ ನಮ್ಮ ಜೀವನದಲ್ಲಿ ನಾವು ಆಚರಿಸುವಾಗ ಯೆಹೋವನಿಗೆ ಅವು ಇಷ್ಟವಾಗಿ ಮಾರ್ಪಡ್ತದೆ. ಅಥವಾ ಗರ್ವ ಪಡೋದು, ಹೃದಯದನ್ನ ಕೊಬ್ಬಿಸಿಕೊಳ್ಳೋದು, ನಾನೇ ಶ್ರೇಷ್ಠ, ನಾನೇ ಕರೆಕ್ಟ್, ನಾನೇ ಸರಿ ಎಂಬುದಾಗಿ ಅವೆಲ್ಲ ದುಷ್ಟರ ಯೋಚನೆಗಳು, ಅವು ದುಷ್ಟರ ಭಾಗ್ಯಗಳು, ಅವು ದುಷ್ಟರಿಗೆ ಬೇಕಾದಂತ ಭಾಗ್ಯಗಳು. ಅವು ನಮಗೆ ಬೇಡವಾಗಿದೆ. ಏನಂದ್ರೆ ಯಜ್ಞಕ್ಕಿಂತ ಎಲ್ಲದಕ್ಕಿಂತಲೂ ನೀತಿ ನ್ಯಾಯಗಳ ಯೆಹೋವನಿಗೆ ಇಷ್ಟವಾಗಿದೆ. ಮತ್ತೆ ಇಲ್ಲಿ ಒಂದು ವಚನ ಬಹಳ ಚಂದವಾಗಿ ಹೇಳ್ತದೆ, 5ನೇ ವಚನ, ಶ್ರಮಶೀಲರಿಗೆ ತಮ್ಮ ಯತ್ನಗಳಿಂದ ಸಮೃದ್ಧಿ, ಆತುರ ಪಡುವವರಿಗೆಲ್ಲ ಕೊರತೆ. ನಮಗೆ ಕೊಡಲ್ಪಟ್ಟ ಕೆಲಸವನ್ನ ನಾವು ಸರಿಯಾಗಿ ಮಾಡುವುದಾದ್ರೆ, ನಾವು ಪ್ರಯತ್ನ ಪಡುವುದಾದ್ರೆ, ದೇವರು ನನಗೆ ಒಂದು ಟಾಯ್ಲೆಟ್ ಕ್ಲೀನ್ ಮಾಡುವಂತ ಕೆಲಸ ನಮಗೆ ಕೊಟ್ರೆ ಅದರಲ್ಲಿ ನಾವು ಶ್ರಮಶೀಲರಾಗಿರ್ಬೇಕು. ಏನೇ ಕೆಲಸ ಕೊಟ್ಟರು ಅದರಲ್ಲಿ ನಾವು ಸರಿಯಾಗಿ ನಮ್ಮ ಕೆಲಸವನ್ನ ನಾವು ಮಾಡ್ಬೇಕು. ಯಜಮಾನನಿಗೋಸ್ಕರ, ಅಧಿಕಾರಿಗಳಿಗೋಸ್ಕರ ನಾವು ಮಾಡುವಾಗ ನಮಗೆ ಏನಂದ್ರೆ ಯಾವಾಗ್ಲೂ ಕೊರತೆ ಇರ್ತದೆ. ಅದನ್ನೇ ಹೇಳ್ತದೆ, ಆತುರ ಪಡುವವರು ಎಲ್ಲ ಕೊರತೆ. ಬೇರೆ ಮೆಚ್ಚಿಸ್ಬೇಕೆಂಬುದಾಗಿ, ಆ ಯಜಮಾನರನ್ನು ಮೆಚ್ಚಿಸ್ಬೇಕೆಂಬುದಾಗಿ ನೀವು ಮಾಡುವ ಕೆಲಸಗಳೆಲ್ಲ ನಿಮಗೆ ಕೊರತೆಯನ್ನು ಉಂಟು ಮಾಡ್ತದೆ. ಆದ್ರೆ ನಮ್ಮ ಕೆಲಸದಲ್ಲಿ ನಾವು ಜವಾಬ್ದಾರಿಯುತವಾಗಿ ನಮ್ಮ ಯತ್ನಗಳಿಂದ ನಮಗೆ ಸಮೃದ್ಧಿ ಆಗ್ತದೆ, ಆದ್ರೆ ನಮಗೆ ಕೊರತೆಗಳು ಇರುವುದಿಲ್ಲ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಕು. ಮತ್ತೆ 6ರಿಂದ 9 ವಚನವನ್ನು ನೋಡುವಾಗ, ಸುಳ್ಳಿನಿಂದ ಸಿಕ್ಕಿದ ಸಂಪತ್ತು ಅಭೆಯಂತೆ ಆಸ್ತಿರ, ಮೃತ್ಯು ಪಾಶದಂತೆ ನಾಶಕರ. ದುಷ್ಟರು ನ್ಯಾಯವನ್ನ ನಿರಾಕರಿಸುವ ಕಾರಣ ಅವರ ಬಲಾತ್ಕಾರವು ಅವರನ್ನ ಎಳೆದುಕೊಂಡು ಹೋಗುವುದು. ದೋಷಿಯ ದಾರಿ ಡೊಂಕು, ಶುದ್ಧನ ನಡತೆ ಸರಳ. ಮನೆಯಲ್ಲಿ ಜಗಳಗಂಟಿಯ ಜೊತೆಯಲ್ಲಿರುವುದಕ್ಕಿಂತಲೂ ಮಾಳಿಗೆಯ ಒಂದು ಮೂಲೆಯಲ್ಲಿ ವಾಸಿಸುವುದು ಲೇಸು ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ನಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ಸುಳ್ಳಿನಿಂದ ನಾವು ಬದುಕಬಾರದು. ಸುಳ್ಳುಗಳನ್ನ ಹೇಳಿ, ಅದು ಮಾತ್ರ ಅಲ್ಲದೆ ನಮ್ಮ ದಾರಿಯನ್ನ ನಾವು ಡೊಂಕು ಮಾಡಿಕೊಳ್ಬಾರ್ದು. ಸ್ಟ್ರೇಟ್ ಆಗಿ ನಾವಿರ್ಬೇಕು.
ಸ್ಟೇಟ್ ಅಂದ್ರೆ ಯಥಾರ್ಥವಾಗಿರ್ಬೇಕು, ನಮಗಿದ್ದನ್ನ ಇದ್ದ ಹಾಗೆ ನಾವು ಹೇಳ್ಬೇಕು, ಅದು ದೇವರು ಮೆಚ್ತಾನೆ. ಮತ್ತೆ ಶುದ್ಧನ ನಡತೆ ಯಾವಾಗ್ಲೂ ಸರಳವಾಗಿರ್ತದೆ. ನಾವೆಷ್ಟು ಶುದ್ಧವಾಗಿರ್ತೇವೋ ನಮ್ಮ ಮಾರ್ಗ ಅಷ್ಟು ನಮಗೆ ಸರಳವಾಗಿರುತ್ತೆ. ನಾವು ನಡೆಯುವುದಕ್ಕಾಗ್ಲಿ ಅಥವಾ ನಾವು ಏನೇ ಕೆಲಸ ಮಾಡುವುದಕ್ಕಾಗ್ಲಿ ನಮ್ಮ ಶುದ್ಧತೆಯನ್ನ ನಾವು ಕಾಪಾಡಿಕೊಳ್ಳುವಾಗ ನಮಗೆ ಯಾವ ಭಯವೂ ಇರುವುದಿಲ್ಲ, ನಮಗೆ ಯಾವ ರೀತಿಯಾದಂತ ಒಂದು ಭಯದ ಚಿಂತನೆಗಳು ನಮಗಿರುವುದಿಲ್ಲ. ಯಾಕಂದ್ರೆ ನಾವು ಶುದ್ಧರಾಗಿದ್ರಿಂದ ನಮ್ಮ ಮಾರ್ಗವು ಸರಳವಾಗಿ ಇರ್ತದೆ. ಜಗಳ ಗಂಟಿ ಅಂದ್ರೆ ಜಗಳ ಮಾಡುವರ ಜೊತೆಯಲ್ಲಿ ಇರುವುದಕ್ಕಿಂತ ಮಾಳಿಗೆ ಒಂದು ಮೂಲೆಯಲ್ಲಿ ವಾಸಿಸುವುದು ಲೇಸ್ ಅಂತ ಹೇಳ್ತಾರೆ. ಜಗಳ ಮಾಡುವರ ಸಂಗಡ ಅಥವಾ ಜಗಳವನ್ನ ಕಾಯುವರಿಗೋಸ್ಕರ ಅಥವಾ ಕುಕ್ಕಿ ಮಾತಾಡುವವರು, ಅಂದ್ರೆ ಬೇರೆ ರೀತಿ ಮಾತಾಡುವವರು, ಮತ್ತೆ ಅವ್ರಿಗೆ ಗೊತ್ತಾಗ್ಲಿ ಅಂತ ಹೇಳಿ ಮಾತಾಡುವಂತ ಸ್ವಭಾವದೊಂದಿಗೆ ನಾವು ಯಾವತ್ತೂ ಸೇರದೆ, ನಾವು ಯಾವಾಗ ನೋಡ್ರಿ ಹೇಳ್ತದೆ ಮಾಳಿಗೆ ಒಂದು ಮೂಲೆಯಲ್ಲಿ ವಾಸಿಸೋದು ಲೇಸ ಅನ್ನುವಂತ ಒಂದು ಕಾರ್ಯವನ್ನು ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಸುಳ್ಳಿಗೆ ದೂರವಾಗಿದ್ದು ನಮ್ಮ ಮಾರ್ಗಗಳನ್ನ ನಾವು ಸರಿ ಮಾಡಿಕೊಳ್ಳಬೇಕು. ಮತ್ತೆ ತಿರುಗಿ ಇಲ್ಲಿ ಹೇಳ್ತದೆ 10ನೇ ವಚನದಿಂದ 12 ವಚನವನ್ನು ನಾವು ಧ್ಯಾನ ಮಾಡಿ ನೋಡುವಾಗ, ದುರಾತ್ಮನು ಕೇಡಿನ ಮೇಲೆ ಮನಸ್ಸಿಡುವನು, ನೆರೆಯವನಿಗೆ ದಾರಿ ತೋರಿಸುವನು. ಧರ್ಮನಿಂದಕನಿಗೆ ದಂಡನೆಯಾದರೆ ನೋಡಿದ ಮಂದಮತಿಯು ಜ್ಞಾನವನ್ನ ಪಡೆಯುವನು. ಜ್ಞಾನಿಗೆ ಶಿಕ್ಷೆ ಆದರೆ ತಾನೇ ತಿಳುವಳಿಕೆಯನ್ನ ಹೊಂದುವನು. ಧರ್ಮ ಸ್ವರೂಪನು ಅಧರ್ಮಿಯ ಮನೆಯಲ್ಲಿ ಲಕ್ಷ್ಯಕ್ಕೆ ತಂದು ಅಧರ್ಮಿಗಳನ್ನ ಕೆಡವಿ ಕೇಡಿಗೆ ದಬ್ಬುವನು. ಅಂದ್ರೆ ಒಬ್ಬ ನೀತಿವಂತ ಮನುಷ್ಯನಿಗೆ ಏನೇ ಅವನ ಜೀವನದಲ್ಲಿ ಬಂದ್ರೂ ಅವು ಏನಾಗಿರ್ತದೆ ಎಂಬುದಾಗಿ ನೋಡುವಾಗ ಅವನಿಗೆ ಜ್ಞಾನವನ್ನ ತಿಳುವಳಿಕೆಯನ್ನ ಉಂಟು ಮಾಡ್ತದೆ. ಒಬ್ಬ ಶ್ರೇಷ್ಠವಾದಂತ ವ್ಯಕ್ತಿಗೆ ಅಂದ್ರೆ ನೀತಿವಂತನಿಗೆ ಬರುವ ಎಲ್ಲಾ ಒಂದು ಅನುಭವಗಳು ಆತನಿಗೆ ಜ್ಞಾನವನ್ನ ತಿಳುವಳಿಕೆಯನ್ನ ಉಂಟು ಮಾಡ್ತದೆ. ಆದ್ರೆ ಒಬ್ಬ ಅನೀತಿವಂತನಿಗೆ ಬರುವಂತ ಮಾರ್ಗಗಳೆಲ್ಲ ಅವನಿಗೆ ನೋವನ್ನ, ಮರಣವನ್ನ, ಇನ್ನಿತರ ಕಷ್ಟದ ಕಾರ್ಯಗಳಿಗೆ ಸಿಲುಕುವಂತೆ ಮಾಡ್ತವೆ. ಆದ್ರೆ ಒಬ್ಬ ನೀತಿವಂತನಿಗೆ ಬರುವಂತ ಎಲ್ಲಾ ಕಷ್ಟಗಳು ಅವು ಜ್ಞಾನವನ್ನ, ತಿಳುವಳಿಕೆಯನ್ನ, ಅನುಭವವನ್ನ ಉಂಟು ಮಾಡ್ತವೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯತೆ. ಮತ್ತೆ ಇಲ್ಲಿ ನೋಡ್ರಿ, ವಿಶೇಷವಾಗಿ ಈ ಒಂದು ವಚನ ನಾವು ಯಾವತ್ತೂ ಮರಿಬಾರದು. 13ನೇ ವಚನದಿಂದ 16 ವಚನ, ಅದರಲ್ಲಿ 13ನೇ ವಚನ, ಬಡವನ ಮೊರೆಗೆ ಕಿವಿ ಮುಚ್ಚಿಕೊಳ್ಳುವವನು ತಾನೇ ಮೊರೆ ಇಡುವಾಗ ಯಾರು ಉತ್ತರ ಕೊಡರು. ಗುಪ್ತ ಬಹುಮಾನವು ಕೋಪವನ್ನು ಆರಿಸುವುದು, ಮಡಿಲಲ್ಲಿಟ್ಟ ಲಂಚವು ಬಲು ಸಿಟ್ಟಿಗೆಸುವುದು. ನ್ಯಾಯ ಮಾರ್ಗವು ಶಿಷ್ಟರಿಗೆ ಸಂತೋಷ, ಕೆಡುಕರಿಗೆ ಕೇಡು. ಜ್ಞಾನ ಮಾರ್ಗದಿಂದ ತಪ್ಪಿದವನಿಗೆ ಪೇತ ಸಮೂಹವೇ ವಿಶ್ರಾಂತಿ ಸ್ಥಾನ ಅಂತ ಹೇಳಿ ಮತ್ತೆ ಇಲ್ಲಿ ಹೇಳ್ತದೆ, ವಿಶ್ರಾಂತಿ ಸ್ಥಾನ. ಭೋಗಸ್ತಕರಿಗೆ ಕೊರತೆ ಪಡುವನು, ದ್ರಾಕ್ಷರಸವನ್ನು ಸುಗಂಧ ತೈಲವನ್ನು ಆಶಿಸುವನು ನಿರ್ಭಾಗ್ಯವಾಗುವನು. ಶಿಷ್ಟನಿಗೆ ಪ್ರತಿಯಾಗಿ ದುಷ್ಟನು, ಸತ್ಯವಂತರಿಗೆ ಬದಲಾಗಿ ದ್ರೋಹಿ ದಂಡನೆಗೆ ಈಡು ಎಂಬುದಾಗಿ ಇಲ್ಲಿ ಹೇಳ್ತದೆ. ಇದರಿಂದ ನಾವು ಅರ್ಥ ಮಾಡಿಕೊಳ್ಳುವಂಥದ್ದೇನಪ್ಪಾ ಅಂತಂದ್ರೆ, ನಮ್ಮ ಜೀವಿತದಲ್ಲಿ ಬಡವರನ್ನ ನೋಡಿ ನಾವು ಅವರ ಮೊರೆಗೆ ಕಿವಿ ಮುಚ್ಚಿಕೊಳ್ಬಾರದು ಅನ್ನುವಂಥದ್ದನ್ನ ಸತ್ಯವೇದ ಹೇಳುವಂಥದ್ದನ್ನು ನೋಡೋದಕ್ಕೆ ಸಾಧ್ಯ. ಕೆಲವು ಸಮಯದಲ್ಲಿ ನಾವು ಅಂಗಿಸ್ತೇವೆ, ಅಮ್ಮ ಅಮ್ಮ ಅಂತ ಕೂಗೋದನ್ನ ಕೆಲವರು ಅದನ್ನ ಆಶ್ಚರ್ಯಕರವಾಗಿ ಇದನ್ ಮಾಡ್ತಾರೆ. ಪ್ರಿಯರು, ಇಲ್ಲಿ ಹೇಳ್ತದೆ, ಕಿವಿ ಮುಚ್ಚಿಕೊಳ್ಳುವನು ತಾನೇ ಮೊರೆ ಇಡುವಾಗ ಯಾರು ಉತ್ತರ ಕೊಡುವರು. ಅಂದ್ರೆ ಬಡವರನ್ನ ಆಸೆ ಮಾಡುವನು, ಬಡವರ ಮೊರೆಗೆ ಕಿವಿಗೊಡದೇ ಇರುವನು, ನಾಳೆ ಅವನು ದೇವರ ಸಮ್ಮುಖದಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡುವಾಗ ಯಾರು ಸಹ ಆತನಿಗೆ ಉತ್ತರ ಕೊಡುವುದಿಲ್ಲ. ಅದಕ್ಕೋಸ್ಕರ ಈ ಬಡವರ ವಿಷಯದಲ್ಲಿ ನಾವು ಬಹಳ ಹುಷಾರಾಗಿರ್ಬೇಕು. ಸತ್ಯವೇದ ಏನ್ ಹೇಳ್ತದೆ, ಜ್ಞಾನೋಕ್ತಿಗಳನ್ನ ನೀವು ಧ್ಯಾನ ಮಾಡಿ ನೋಡುವಾಗ ಬಡವರ ವಿಷಯದಲ್ಲಿ ಏನಂದ್ರೆ, ಬಡವರು ಅನ್ನುವಂತ ಒಂದು ಮಾತು ಏನಪ್ಪಾ ಅಂತಂದ್ರೆ, ಅದು ದೇವರ ಸಮಾಜದವರು, ದೇವರ ಸಮಾಜದವರು. ನಾವು ಯಾವತ್ತೂ ಮರಿಬಾರ್ದು, ದೇವರ ಸಮೂಹದವರು, ದೇವರ ಸಮುದಾಯದವರು. ಅವರಿಗೆ ನಾವು ಸಹಾಯ ಮಾಡುವುದಾದ್ರೆ ದೇವರಿಗೆ ನಾವು ಮಾಡಿದಂಗೆ, ದೇವರಿಗೆ ಕೊಟ್ಟ ಹಾಗೆ, ದೇವರಿಗೆ ನಡೆಸಿದ ಹಾಗೆ. ಅದಕ್ಕೋಸ್ಕರ ಮತ್ತಾಯನ ಬರೆಸುವಾರ್ತೆ 25ನೇದಲ್ಲಿ ಒಂದು ವಚನ ಹೀಗೆ ಬರ್ತದೆ, ಕೇವಲ ಅಲ್ಪನಾದವನಿಗೆ ನೀನು ಏನೇನು ಮಾಡ್ತೀಯೋ ಅದು ನನಗೇ ಮಾಡಿದಾಗ ಆಯ್ತು. ಅಂದ್ರೆ ದೇವರಿಗೆ ನಾವು ಮಾಡುವಂತ, ನಾವು ಏನಾದ್ರೂ ಬಡವರನ್ನ ಅಂಗಿಸುವುದಾದ್ರೆ ಅಥವಾ ಬಡವರಿಗೆ ಬೇರೆ ರೀತಿಯಾದಂತ ಯೋಜನೆಗಳನ್ನ ಹೇಳಿಕೊಳ್ಳುವುದಾದ್ರೆ, ಆಸೆ ಮಾಡುವುದಾದ್ರೆ, ಅಯ್ಯೋ ಇವನು ಬಡವ, ಅಯ್ಯೋ ಇವನಿಗೆ ಅಂಗಿ ಇಲ್ಲ, ಎಷ್ಟು ಬಡವ ಇವನಿಗೆ ಏನು ದುಡ್ಡಿಲ್ಲ, ಯಾವತ್ತೂ ಯಾವ ಕ್ಷಣನೂ ನಾವು ಯಾವ ಬಡವನ ಬಗ್ಗೆ ಒಂದು ಏನಂದ್ರೆ ಈಸಿಯಾಗಿ ಅಂದ್ರೆ ಮಾತಾಡುವುದನ್ನ ನಾವು ತಡಿಬೇಕು. ಯಾಕಂದ್ರೆ ದೇವರು ನಿಮ್ಮ ಪ್ರಾರ್ಥನೆಗೆ ಆತನ ಕಿವಿ ಕೊಡಲಾರನು.
ಕಿವಿಗೊಡುವುದೇ ಇಲ್ಲ ಅನ್ನುವಂಥದ್ದನ್ನ ನಾವು ಯಾವತ್ತೂ ಮರಿಬಾರದು ಪ್ರಿಯರೇ. ಅದಕ್ಕೋಸ್ಕರ ಬಡವನಿಗೆ ಮೊರೆಗೆ ಕಿವಿ ಮುಚ್ಚಿಕೊಳ್ಳದೆ ನಾವು ದೇವರ ಸಮ್ಮುಖದಲ್ಲಿ ಬೇಡವರಾಗಿರೋಣ. ಅದು ಮಾತ್ರ ಅಲ್ಲದೆ ವಿಶೇಷವಾಗಿ ನೋಡ್ರಿ, ನಿರ್ಭಾಗ್ಯವಾಗಿ ನಾವು ಇರಬಾರ್ದು. ಅಂದ್ರೆ ಸತ್ಯವಂತರಿಗೆ ಬದಲಾಗಿ ದ್ರೋಹಿ ದಂಡನೆಗೆ ಈಡು. ನಾವು ಏನೇ ಮಾಡಿದ್ರು ಸತ್ಯವಾಗಿ ಇರುವಾಗ ಸತ್ಯವು ನಮ್ಮನ್ನ ಕಾಪಾಡ್ತವೆ. ಅದಕ್ಕೋಸ್ಕರ ಆ ಸಮರ್ಯ ಸ್ತ್ರೀಗೆ ಹೇಳಿದ್ದೇನೆಂದ್ರೆ, ಯೆಹೋವನನ್ನ ನೀನು ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡು, ಸತ್ಯ ನಿನ್ನನ್ನು ಬಿಡುಗಡೆ ಮಾಡು, ಸತ್ಯವು ನಿಮ್ಮನ್ನ ನಡೆಸು. ಇಲ್ಲಿ ಅದನ್ನೇ ಹೇಳ್ತದೆ, ಸತ್ಯವಂತರಿಗೆ ಬದಲಾಗಿ ದ್ರೋಹಿ ದಂಡನೆ ಅನುಭವಿಸುವನು. ಯಾರು ಸರಿಯಾಗಿ ಇರ್ತಾರೋ ಅವರು ಏನಂತಂದ್ರೆ ನ್ಯಾಯವನ್ನ ಹೊಂದ್ತಾರೆ. ಅವರಿಗೆ ದೇವರು ಖಂಡಿತವಾಗಿ ನ್ಯಾಯವನ್ನ ಕೊಡ್ತಾನೆ. ಸತ್ಯವಾಗಿರುವುದನ್ನ ನಮ್ಮ ಜೀವನದಲ್ಲಿ ನಾವು ಪ್ರಾಕ್ಟೀಸ್ ಮಾಡಿಕೊಳ್ಬೇಕು. ಅದನ್ನ ನಮ್ಮ ಹಾಸಿಗೆಯಂತೆ ಹೇಗೆ ನಾವು ಪ್ರತಿದಿನ ರಾತ್ರಿ ಮಲಗಕ್ಕೆ ಹೋಗುವಂತ ಸಮಯದಲ್ಲಿ ಹಾಸಿಗೆಯನ್ನು ಹುಡುಕ್ತೇವೋ, ಹಾಗೆ ನಾವು ಸತ್ಯವನ್ನ ಯಾವಾಗ್ಲೂ ನಮ್ಮ ಜೊತೆಯಲ್ಲಿ ನಮಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂತ ಕಾರ್ಯವಾಗಿ ಮಾರ್ಪಡಬೇಕು. ಸತ್ಯವು ನಮ್ಮ ಹಾಸಿಗೆಯಂತೆ ಇರಬೇಕು. ಅಂದ್ರೆ ಪ್ರತಿ ದಿವಸ ಯಾರಾದ್ರೂ ಇತಿಹಾಸದಲ್ಲೇ ಇರುವುದಿಲ್ಲ, ಚಾಪೆ ನಾವು ಹಾಸಿಗೆ ಮೇಲೆ ಮಲಗ್ತೇವೆ. ಅದೇ ರೀತಿ ಸತ್ಯದ ಮೇಲೆ ನಾವು ನಡಿಬೇಕು. ಸತ್ಯವನ್ನ ನಾವು ಸ್ವೀಕಾರ ಮಾಡಿಕೊಂಡು ಅದರ ಪ್ರಕಾರ ನಾವು ನಡೆಯುವಾಗ ದೇವರು ನಮಗೆ ವಿರುದ್ಧವಾಗಿ ಮಾಡಿದ ಎಲ್ಲಾ ಕಾರ್ಯಗಳು ಅವು ಏನಂದ್ರೆ ಬದಲಾಗಿ ಹೋಗ್ತವೆ ಪ್ರಿಯರೇ. ಮತ್ತು ಅದು ಮಾತ್ರವಲ್ಲದೆ ಇಲ್ಲಿ 19ನೇ ವಚನದಿಂದ ಮತ್ತು 23 ವಚನವನ್ನ ನಾವು ನೋಡುವಾಗ ಇಲ್ಲಿ ಏನ್ ಕೊಡಲ್ಪಟ್ಟಿದೆ ಅಂದ್ರೆ, ಕಾಡುವ ಜಗಳ ಗಂಟಿಯ ಸಹವಾಸಕ್ಕಿಂತಲೂ ಕಾಡಿನಲ್ಲಿ ವಾಸವೇ ಲೇಸು. ನೋಡ್ರಿ, ಜಗಳ ಮಾಡುವರ ಜೊತೆ ಸೇರ್ಲೇಬಾರ್ದು ಅನ್ನುವಂಥದ್ದು ದೇವರ ವಾಕ್ಯ ಹೇಳ್ತದೆ. ಮೇಲೆ ಒಂದು ವಚನ ನೋಡಿದ್ವಿ, ಏನಂತಂದ್ರೆ ಮಾಳಿಗೆ ಮನೆಯಲ್ಲಿ ವಾಸಿಸೋದು ಲೇಸ್ ಅಂತ ಹೇಳ್ತದೆ. ಇಲ್ಲಿ ಕಾಡಿನ ವಾಸವೇ ಲೇಸ್ ಅಂತ ಹೇಳ್ತದೆ. ಜ್ಞಾನಿ ನಿವಾಸದಲ್ಲಿ ಎಣ್ಣೆಯು ಶ್ರೇಷ್ಠ ಸಂಪತ್ತು ಇರುವವು, ಜ್ಞಾನಹೀನನು ಇದನ್ನೆಲ್ಲ ನುಂಗಿ ಬಿಡುವನು. ಈ 10 ಮಂದಿ ಕನ್ನಿಕೆಯರ ಜೀವಿತವನ್ನು ನೋಡುವಾಗ ಅವರು ದೇವರಿಗೆ ಪ್ರಮುಖ ಸ್ಥಾನವನ್ನು ಕೊಟ್ಟು ಎಣ್ಣೆಯನ್ನ ತೆಗೆದುಕೊಂಡು ಬಂದಿದ್ರು. ಆದ್ರೆ ಜ್ಞಾನಹೀನರು ಆ ಎಣ್ಣೆಯನ್ನ ತೆಗೆದುಕೊಂಡು ಬಂದಿರ್ಲಿಲ್ಲ. ಯಾಕಂದ್ರೆ ಅವರು ಇದ್ದುದನ್ನೆಲ್ಲ ನುಂಗಿ ಬಿಡುವರು. ಆದ್ರೆ ಒಬ್ಬ ಜ್ಞಾನಿಯ ನಿವಾಸದಲ್ಲಿ ಎಣ್ಣೆ ಮತ್ತೆ ಶ್ರೇಷ್ಠ ಸಂಪತ್ತು ಯಾವಾಗ್ಲೂ ಇರ್ತದೆ. ಆಮೇಲೆ ನೀತಿ ಕೃಪೆಗಳನ್ನು ಹುಡುಕುವನು ನಿತ್ಯ ಜೀವ ಕೀರ್ತಿಗಳನ್ನ ಪಡಿತಾನೆ. ಜ್ಞಾನಿಯ ಬಲಿಷ್ಠರ ಪಟ್ಟಣವನ್ನ ಲಗ್ಗೆ ಹತ್ತಿ ಅವರು ನಂಬಿದ ಬಲವಾದ ಕೋಟೆಯನ್ನು ಕೆಡವಿ ಹಾಕುವನು. ತನ್ನ ಬಾಯಿಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಆದ್ರಿಂದ ನಾವು ಜ್ಞಾನವಂತವರಾಗಿರ್ಬೇಕು. ಈ ಪ್ರಪಂಚದಲ್ಲಿ ಅಸಭ್ಯವಾದ ಜ್ಞಾನವಂತರಾಗುವುದಕ್ಕಿಂತ, ಕೆಡುಕಿನ ಜ್ಞಾನವಂತರಾಗುವುದಕ್ಕಿಂತ ನಾವು ಈ ಲೋಕದಲ್ಲಿ ಮಾಡುವ ಪ್ರತಿಯೊಂದೊಂದು ಯೋಚನೆಗಳು ನಾವು ಜ್ಞಾನವಾಗಿ ಮಾಡಬೇಕು. ಆ ಜ್ಞಾನಿಗಳ ಹಾಗೆ ನಾವು ವರ್ತಿಸಬಾರದು. ಕೆಲವರು ಸ್ವಲ್ಪ ಓದಿರ್ತಾರೆ, ಜಾಸ್ತಿ ಮಾತಾಡ್ತಾರೆ. ಇನ್ನು ಕೆಲವರು ಜಾಸ್ತಿ ಓದಿರ್ತಾರೆ, ಹುಚ್ಚರಂತೆ ಇರ್ತಾರೆ. ಅದು ಸರಿಯಲ್ಲ. ದೇವರು ಕೊಟ್ಟ ಜ್ಞಾನ ಏನೆಂಬುದಾಗಿ ನೋಡುವಾಗ ಎಲ್ಲಾ ಸಮಯದಲ್ಲಿ ಅದು ಏನಾಗ್ತದೆ ಅಂದ್ರೆ ಅಡ್ಜಸ್ಟೇಬಲ್. ಹೇಗೆ ಒಂದು ವಾಲ್ಯೂಮ್ ಕಂಟ್ರೋಲ್ ಅನ್ನ ನಾವು ಮಾಡ್ತೇವೋ ಆ ರೀತಿ ಒಬ್ಬ ಜ್ಞಾನಿ ಈ ಲೋಕದಲ್ಲಿ ಇದ್ರೆ ಅವನು ತನ್ನ ಜೀವನದಲ್ಲಿ ಎಲ್ಲವನ್ನ ಒಂದು ವಾಲ್ಯೂಮ್ ಕಂಟ್ರೋಲ್ ಆಗಿ ಇಟ್ಟುಕೊಂಡಿರ್ತಾನೆ. ಆ ರೀತಿಯಾದಂತ ಜ್ಞಾನವನ್ನ ನಾವು ಬಯಸ್ಬೇಕು. ಜಾಸ್ತಿ ಮಾತಾಡುವುದು ಮತ್ತೆ ಹುಚ್ಚರಂತೆ ಮಾತಾಡುವುದನ್ನು ನಿಲ್ಲಿಸಿ ಈ ವಾಲ್ಯೂಮ್ ಕಂಟ್ರೋಲ್ ತರ ನಾವು ಯಾರ ಹತ್ರ ಏನು ಮಾತಾಡ್ಬೇಕನ್ನುವಂಥದ್ದನ್ನ ನಾವು ಫಸ್ಟೇ ಪ್ರಿಪೇರ್ ಮಾಡ್ಕೊಂಡು ಮಾತಾಡುವಾಗ ಅದು ನಮಗೆ ಆಶೀರ್ವಾದಕರವಾಗಿರ್ತದೆ. ಮತ್ತೆ ತಿರುಗಿ 24ನೇ ವಚನದಿಂದ 29 ವಚನವನ್ನ ನಾವು ಧ್ಯಾನ ಮಾಡಿ ನೋಡುವಾಗ, ಧರ್ಮನಿಂದಕ್ಕೆ ನೆನೆಸಿಕೊಳ್ಳುವ ಸತ್ಯೇರಿದ ಅಹಂಕಾರಿಯು ಗರ್ಮಮದಿಂದ ಪರಿವರ್ತಿಸುವನು. ಸೋಮಾರಿಯ ಆಸೆಯು ಅವನನ್ನ ಕೊಲ್ಲುವುದು, ಅವನ ಕೈಗಳು ದುಡಿಯುವಲ್ಲಷ್ಟು. ಇಲ್ಲಿ ಧರ್ಮಿ ಅಂದ್ರೆ ಧರ್ಮವಾಗಿರ್ರಿ, ಧರ್ಮವು ನಿಮ್ಮನ್ನ ಕಾಪಾಡ್ತದೆ. ಅಂದ್ರೆ ನಮ್ಮ ಧರ್ಮದಲ್ಲಿ ನಾವು ಕೊಡುವುದರಲ್ಲಿ ಮಾಡುವುದರಲ್ಲಿ ನಾವು ನಿಷ್ಠಾವಂತರಾಗಿರ್ಬೇಕು. ಮುಚ್ಚಿಕೊಂಡು ಅನನೀಯ ಸಪೇರಳ ಹಾಗೆ ಧರ್ಮವನ್ನ ಮೀರಿ ಮರಿಬಾರದು. ನಾಳೆ ನನಗೇನಿದೆಯೋ, ನಾಳೆ ನನಗೇನಾಗ್ತದೋ, ಅಯ್ಯೋ ಇದನ್ನ ಇಟ್ಕೊಂಡ್ ಬಿಡೋಣ, ಇದನ್ನ ಮಾಡ್ಬಿಡೋಣ, ಕೊಡುವಂತ ಕೈಗಳು ನಮ್ಮಲ್ಲಿ ಇರುವಾಗ ಅದು ದೇವರಿಗೆ ನಾವು ಕೊಡುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸ್ತಾನೆ. ನೋಡ್ರಿ, ಲೋಭಿಯು ದಿನವೆಲ್ಲ ಆಶಿಸುತ್ತಲೇ ಇರುವನು, ದುಷ್ಟರ ಯಜ್ಞವೇ ಯೆಹೋವನಿಗೆ ಅಸಹ್ಯ. ಏನೇ ಒಂದು
ವ್ಯಕ್ತಿಗಳು ಕೆಲವು ಸಮಯದಲ್ಲಿ ಬೇಕೆಂದು ದೇವರ ಮುಂದೆ ತೋರಿಸಿಕೊಳ್ಳುವುದಕ್ಕೆ ವಿಶೇಷವಾಗಿ ದೊಡ್ಡ ದೊಡ್ಡ ಸಭೆಗಳಲ್ಲಿ ಕಂಡು ಬರ್ತಾರೆ. ಏನೆಂಬುದಾಗಿ ನೋಡುವ ಸಮಯದಲ್ಲಿ ತಾವು ಮಾಡಿದ್ದೇ ನೆನ್ಸ್ಬೇಕು, ತಾವು ಮಾಡಿದ್ದಲ್ಲಿ ಹೇಳ್ಬೇಕು, ಹೇಳದೆ ಹೋದ್ರೆ ಬಂದು ಹಿಡಿದು ಕೇಳೋದು, ಯಾಕೆ ಮಾಡಿಲ್ಲ, ಯಾಕೆ ಓದಿಲ್ಲ, ಯಾಕೆ ನೀವು ಇದು ಮಾಡಿಲ್ಲ ಅನ್ನುವಂಥದ್ದು. ಇಲ್ಲಿ ನೋಡಿ, ಲೋಭಿಯು ದಿನವೆಲ್ಲ ಆಶಿಸುತ್ತಲೇ ಇರುವನು, ದುಷ್ಟರ ಯಜ್ಞವೇ ಯೆಹೋವನಿಗೆ ಅಸಹ್ಯ. ಅವಂತ ಕಾರ್ಯಗಳನ್ನ ನಾವು ಮಾಡುವುದಾದ್ರೆ ಅದು ಯೆಹೋವನಿಗೆ ಅಸಹ್ಯವಾಗಿ ಕಾಣಲ್ಪಡುತ್ತೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಮತ್ತು 30ನೇ ವಚನ, ಯಾವ ಜ್ಞಾನವು, ಯಾವ ವಿವೇಕವು, ಯಾವ ಆಲೋಚನೆಯು ಯೆಹೋವನೆದುರಿಗೆ ನಿಲ್ಲುವುದಿಲ್ಲ. ದೇವರ ಜ್ಞಾನವೇ ಶ್ರೇಷ್ಠ, ದೇವರ ಜ್ಞಾನವೇ ಅತ್ಯಮೂಲ್ಯ. ಈ ಲೌಕಿಕ ಜ್ಞಾನ, ಈ ಲೌಕಿಕ ವಿವೇಕ, ಲೌಕಿಕ ಆಲೋಚನೆ ನೋಡ್ರಿ, ದೇವರ ಸೃಷ್ಟಿಯನ್ನು ನೀವು ತೆಗೆದುಕೊಂಡೋದಾದ್ರೆ ಅದು ಶಾಶ್ವತ. ಆದ್ರೆ ಮನುಷ್ಯನು ಮಾಡುವ ವಸ್ತುಗಳನ್ನ ನೀವು ತೆಗೆದುಕೊಂಡ್ರೆ ಅದಕ್ಕೆ ಏಜ್ ಬಾರದು. ಅಂದ್ರೆ ಅವುಗಳಿಗೆಲ್ಲ ಒಂದು ಏಜ್ ಇದೆ. ಆದ್ರೆ ದೇವರ ಸೃಷ್ಟಿಯ ಮುಂದೆ ಯಾವುದೂ ಸಹ ನಿಲ್ಲುವುದಿಲ್ಲ ಅನ್ನುವಂಥದ್ದನ್ನ ನಾವು ಯಾವತ್ತೂ ನೆನಪಲ್ಲಿಟ್ಕೊಳ್ಬೇಕು. ದೇವರೇ ಶಾಶ್ವತ, ದೇವರೇ ಕರೆಕ್ಟು, ದೇವರೇ ಪರ್ಫೆಕ್ಟ್, ದೇವರೇ ಸರಿಯಾದ ಮಾರ್ಗ. ಆತನನ್ನು ಹಿಂಬಾಲಿಸುವಾಗ ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳು ನಮಗೆ ಆಶೀರ್ವಾದಕರವಾಗಿರ್ತವೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಮತ್ತೆ ತಿರುಗಿ, ಅಶ್ವಬಲವು ಯುದ್ಧ ದಿನಕ್ಕೆ ಸಜ್ಜನವಾಗಿದ್ದರೂ ಜಯವು ಯೆಹೋವನಿಂದಲೇ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಆದ್ರಿಂದ ಕ್ರಿಸ್ತನಲ್ಲಿ ಪ್ರೀತಿ ಉಳ್ಳ ದೇವರ ಆಸ್ಪುಣಂತ ದೇವ ಜನಾಂಗದವರೇ, ಇಲ್ಲಿ ಅಶ್ವಬಲವು ಯುದ್ಧ ದಿನಕ್ಕೆ ಸಜ್ಜನವಾಗಿದ್ದರೂ ಜಯವು ಯೆಹೋವನಿಂದಲೇ. ಇದನ್ನ ಯಾವತ್ತೂ ನಾವು ಮರಿಬಾರದು. ನಾವೇನೇ ಪ್ರಯಾಸ ಪಟ್ಟರು ದೇವರ ಹೆಸರಲ್ಲಿ ಅದನ್ನು ಕೇಳಿ ನಾವು ಮುನ್ನುಗ್ಗುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಪರೀಕ್ಷೆ ಬರೆಯುವಂತ ಮಕ್ಕಳೇ, ಪರೀಕ್ಷೆಗೆ ಎದುರಿಸುವಂತ ಮಕ್ಕಳು, ಮತ್ತೆ ಈ ಲೋಕದಲ್ಲಿ ಕೆಲ ವಿಷಯಗಳಲ್ಲಿ ಭಯಪಡುವಂತ ಮಕ್ಕಳು ಫಸ್ಟ್ ಅದನ್ನ ದೇವರಿಗೆ ಅರ್ಪಿಸಿ ಆ ದಿನವನ್ನ ಕಾಯುವುದರೊಳಗೆ ದೇವರು ನಿಮಗೆ ಜಯವನ್ನ ಅನುಗ್ರಹಿಸಿಕೊಡುವರು. ಆದ್ರಿಂದ ಅಶ್ವಬಲ ಯುದ್ಧ ದಿನಕ್ಕೆ ಸಜ್ಜನವಾಗಿದ್ದರೂ ಜಯವು ಯೆಹೋವನಿಂದಲೇ ಎಂಬುದಾಗಿ ಸತ್ಯವೇದ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಆದ್ರಿಂದ ಈ ಕೀರ್ತನೆಗಳ ಜ್ಞಾನೋಕ್ತಿಗಳ ಪುಸ್ತಕ 21ನೇ ಅಧ್ಯಾಯ 1ರಿಂದ 30 ವಚನದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತ ಒಂದು ಬಹು ಪ್ರಾಮುಖ್ಯ ಸಂಗತಿ ಏನಂದ್ರೆ, ದೇವರು ಹೃದಯಗಳನ್ನು ನೋಡ್ತಾನೆ. ದುಷ್ಟರು ಅನೇಕ ಕಾರ್ಯದಲ್ಲಿ ಬಿದ್ದು ಹೋಗ್ತಾರೆ, ಸತ್ಯವಂತರಿಗೆ ದೇವರು ಮಾರ್ಗವನ್ನು ಉಂಟು ಮಾಡ್ತಾನೆ. ಜಗಳ ಮಾಡುವವರ ಜೊತೆ ನಾವಿರದೆ ನಾವು ಈ ಲೋಕದಲ್ಲಿ ಎಲ್ಲವನ್ನ ಸರಿಯಾದಂತ ರೀತಿಯಲ್ಲಿ ತಗೋಣ. ಸತ್ಯವು ನಮ್ಮ ಆಸ್ಕೆಯಾಗಿರಲಿ. ಅದು ಮಾತ್ರವಲ್ಲದೆ ಅಶ್ವಬಲವು ಯುದ್ಧ ದಿನಕ್ಕೆ ಸಜ್ಜನವಾಗಿದ್ದರು ಜಯವು ಆತನಿಂದಲೇ. ಅದನ್ನು ನಾವು ಯಾವತ್ತೂ ಮರೆಯದೆ ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ, ಮತ್ತಾಯನ ಬರೆಸುವಾರ್ತೆ 6:33ನೇ ವಚನದಲ್ಲಿ ಹೇಳಿದ ಹಾಗೆ, ಈ ಲೋಕದಲ್ಲಿ ನಾವು ಪ್ರಯಾಸ ಪಡುವ ಎಲ್ಲಾ ಕಾರ್ಯಗಳಿಗಿಂತಲೂ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತಾಕೋಪಡೋಣ. ಅದರ ಜೊತೆ ದೇವರು ನಮಗೆಲ್ಲವನ್ನ ಸಸೂತ್ರವಾಗಿ, ಅಮೂಲ್ಯವಾಗಿ ನಮಗೆ ಒದಗಿಸಿಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅದೇ ರೀತಿಯಲ್ಲಿ ನಿಮ್ಮೆಲ್ಲರಿಗೂ, ನನ್ನೆಲ್ಲರಿಗೂ, ವಿಶೇಷವಾಗಿ ಜೂಮ್ ಮೀಟಿಂಗ್ ಅಲ್ಲಿ ಅಟೆಂಡ್ ಆದಂತ ಪ್ರತಿಯೊಬ್ಬರಿಗೂ ದೇವರು ಆ ಅನುಗ್ರಹವನ್ನ ಅನುಗ್ರಹಿಸಿಕೊಡ್ಲಿಕ್ಕಾಗೋಣ. ದೇವರು ತಾನೇ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂತ ಪ್ರೀತಿ ಉಳ್ಳ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಒಂದು ಮುಂಜಾನ ವೇಳೆಯಲ್ಲಿ ಕರ್ತನೆ, ನಿನ್ನ ಸಮ್ಮುಖದಲ್ಲಿ ಬಂದು ನಿನ್ನ ವಾಕ್ಯಗಳನ್ನ ಕಲಿತುಕೊಳ್ಳುವ ಭಾಗ್ಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರಪ್ಪ. ಹೌದು ಕರ್ತನೆ ದೇವರೇ, ನಮ್ಮ ಜೀವನದಲ್ಲಿ, ಈ ಲೋಕದಲ್ಲಿ ಸಾಧ್ಯವಾದಷ್ಟು ನಮ್ಮ ಹೃದಯಗಳನ್ನು ನಾವು ಶುದ್ಧವಾಗಿಟ್ಟುಕೊಳ್ಳುವಂತೆ, ಹೃದಯದ ಕಲ್ಮಶವನ್ನು ತೆಗೆದು ನಿನಗೆ ಮೆಚ್ಚುಗೆಯಾದ ಮಾರ್ಗದಲ್ಲಿ ನಾವು ನಡೆಯುವಂತೆ, ಅದು ಮಾತ್ರವಲ್ಲದೆ ಕರ್ತನೆ, ವಿಶೇಷವಾಗಿ ಸ್ವಾಮಿ, ಸತ್ಯವಂತರಾಗಿ ದುಷ್ಟರ ದುರ್ಭಾಗ್ಯವನ್ನ ಅನುಭವಿಸುವುದಕ್ಕಿಂತ ನೀತಿವಂತನಾಗಿ ಈ ಲೋಕದಲ್ಲಿ ಬರುವ ಎಲ್ಲಾ ಶೋಧನೆಗಳನ್ನ ನಾವು ಸಹಿಸಿಕೊಂಡು ಅನುಭವಶಾಲಿಗಳಾಗ್ಲಿಕ್ಕಾಗುವಂತೆ ಸಹಾಯ ಮಾಡಿ ದೇವರೇ. ನೀನು ಹೇಳಿದಾಗಿ ಎಲ್ಲವೂ ಸಹ ನಿನ್ನಿಂದಲೇ ಅನ್ನುವಂತ ಒಂದು ನಂಬಿಕೆ ನಮಗೆ ಬರುವಂತೆ, ವಿಶೇಷವಾಗಿ ನಾವೇನೇ ಮಾಡುವ ಪ್ರಯಾಸದಲ್ಲಿ ಕರ್ತನೆ, ಮೊದಲು ನಿನ್ನನ್ನ ಬೇಡುತ್ತಾ, ನಿನ್ನನ್ನ ಹೊಂದುತ್ತಾ, ನಿನ್ನನ್ನ ಕೇಳುತ್ತಾ ನಾವಿರುವಾಗ ನೀನೇ ನಮಗೆ ಜಯವನ್ನ ಕೊಡುವ ದೇವರಾಗಿದ್ದಿ. ಆದ್ರಿಂದ ನೀ ಜಯವನ್ನ ಕೊಟ್ಟು ನಮಗೆ ನಡೆಸು. ವಿಶೇಷವಾಗಿ ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಗಾಗಿ, ಸಂಸ್ಥೆಯ ಮುಖ್ಯಸ್ಥರಿಗಾಗಿ ಮತ್ತು ಅದರಲ್ಲಿ ಕೆಲಸ ಮಾಡುವಂತ ಎಲ್ಲ ಕಾರ್ಯಕರ್ತರಿಗಾಗಿ, ಪ್ರತಿಯೊಬ್ಬೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ಆಶೀರ್ವಾದ ಮಾಡಿ. ವಿಶೇಷವಾಗಿ ನಾಳೆ ಬರುವಂತ ರಿಸಲ್ಟ್ಗಾಗಿ ಪ್ರಾರ್ಥಿಸ್ತೇವೆ. ದೇವರೇ, ನಿನಗೆ ಇಷ್ಟವಾದಂತ ಮಾರ್ಗವನ್ನ ತಂದುಕೊಡು ಕರ್ತನೆ. ಈ ಲೋಕವನ್ನ, ವಿಶೇಷವಾಗಿ ದೇಶವನ್ನ ಆಳುವುದಕ್ಕೆ
ಒಬ್ಬ ಒಳ್ಳೆ ಜ್ಞಾನಿಯನ್ನ, ಒಬ್ಬ ವ್ಯಕ್ತಿಯನ್ನ ನೀನು ಆರಿಸಿಕೊಂಡು ತೆಗೆದುಕೊಂಡು ಬರಬೇಕಾಗಿ ನಿಮ್ಮಲ್ಲಿ ಪ್ರೀತಿಯಿಂದ ನಾವು ಕೇಳಿಕೊಳ್ತೇವೆ ಸ್ವಾಮಿ. ನೀ ಮಾತ್ರ ಮಹಿಮೆ ಹೊಂದಿ ಆಶೀರ್ವದಿಸಿ ನಡೆಸಬೇಕಾಗಿ ನಮ್ಮ ಪ್ರಭು ರಕ್ಷಕನೂ ಒಡೆಯನೂ ಆದ ಯೇಸುವಿನ ಪವಿತ್ರ ಉಳ್ಳ ನಾಮದಲ್ಲಿ ಕೇಳುತ್ತೇವೆ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್.